ಹಾಯ್ ಹಲೋ ವೆಲ್ಕಮ್ ಟು ಮಹಾಲಕ್ಷ್ಮಿ ಲವ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಸ್ಪೆಷಲ್ ರೆಸಿಪಿ ಏನು ಅಂದರೆ, ನಾವು ಹೋಟೆಲಲ್ಲಿ ಯಾವ ಥರ ಫಿಶ್ ಫ್ರೈನ ತಿಂದಿರ್ತೀವೋ ಅದೇ ಥರನೇ ಪರ್ಫೆಕ್ಟಾಗಿ ಮಾಡೋದನ್ನ ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತುಂಬ ಒಳಗಡೆವರೆಗೂ ಉಪ್ಪು ಖಾರ ಮಸಾಲೆ ಎಲ್ಲ ಫ್ಲೇವರು ಹೀರ್ಕೊಂಡು ಫಿಶ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಲೆಸ್ ಆಯಿಲಲ್ಲಿ ನಾವು ಈಸಿಯಾಗಿ ಈ ಫಿಶ್ ಫ್ರೈನ ಮಾಡ್ಕೋಬೋದು. ತುಂಬ ಈಸಿಯಾಗಿ ಹಾಗೆ ತುಂಬ ಫಟಾಫಟಾಗಿ ಆಗೋಗ್ಬಿಡುತ್ತೆ. ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನಿಲ್ಲಿ 1 kg ಅಷ್ಟು ಮೀನು ತೊಗೊಂಡಿದ್ದೀನಿ. ನೀವು ಯಾವುದೇ ಮೀನಾದರೂ ತೊಗೋಬೋದು, ಆದರೆ ಕಂಡ ಒಂದು ಸ್ವಲ್ಪ ಜಾಸ್ತಿ ಇದ್ದು ಮುಳ್ಳು ಎಲ್ಲ ಸ್ವಲ್ಪ ಕಡಿಮೆ ಇರೋದನ್ನು ನೋಡಿ ತೊಗೊಳ್ಳಿ. ಅದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಸ್ಕೊಳ್ಳಿ. ನೋಡಿ, ಇಷ್ಟು ದಪ್ಪ ಇದ್ದರೆ ಒಳಗಡೆವರೆಗೂ ತುಂಬ ಚೆನ್ನಾಗಿ ಬೆಂದು ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ. ಅದೇ ನೀವು ಜಾಸ್ತಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿಸ್ಕೊಂಡ್ರೆ ಅಷ್ಟು ಒಳಗಡೆ ಎಲ್ಲ ಬೇಯೋದಿಲ್ಲ ಅಷ್ಟು ಈಸಿಯಾಗಿ. ನೋಡಿ, ಈಕ್ವಲ್ ಆಗಿ ಕಟ್ ಮಾಡಿಸ್ಕೊಂಡು ನಾನು ಇದನ್ನು ಉಪ್ಪಾಕಿ ನೀಟಾಗಿ 2-3 ಸರಿ ತೊಳ್ಕೊಂಡಿದ್ದೀನಿ. ಉಪ್ಪಾಕೋದ್ರಿಂದ ನೀಸು ಸ್ಮೆಲ್ಲು ಏನೂ ಇಲ್ದಿರ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಮೀನು. ಇವಾಗ ಮಸಾಲನ ಕಲಿಸ್ಕೊಳ್ಳೋಣ ಬನ್ನಿ. ಈ ಥರ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನಿಲ್ಲಿ 2.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಚಿಟಿಕೆ ಅಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕೋದ್ರಿಂದನೂ ಅಷ್ಟೇ ಮೀನು ಸ್ಮೆಲ್ಲು ಏನೂ ಇರೋದಿಲ್ಲ, ತುಂಬ ಫ್ರೆಶ್ ಆಗಿರುತ್ತೆ. ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿಬಿಟ್ಟು ಹಾಕ್ಕೊಳ್ಳಿ ಗರಂ ಮಸಾಲೆನೂ ಅಷ್ಟೇ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು 1 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. 1 kg ಇಷ್ಟು ಸಾಕಾಗುತ್ತೆ. ಹಾಗೆ 2 ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕೋತಾ ಇದ್ದೀನಿ. 2 ಸ್ಪೂನಷ್ಟು ಕಾರ್ನ್ಫ್ಲವರು ಬೈಂಡಿಂಗು ಚೆನ್ನಾಗಾಗುತ್ತೆ. ನಾವು ಹಂಚ ಮೇಲೆ ಹಾಕ್ದಾಗೂ ಕೂಡ ಫಿಶ್ಗೆ ಮಸಾಲೆ ಎಲ್ಲ ಸಪ್ರೇಟ್ ಹಾಕ್ದಿರ ಮಸಾಲೆ ಎಲ್ಲ ಫಿಶ್ಗೆ ಹಿಡ್ಕೊಂಡಿರುತ್ತೆ. ಹಾಗೆ ಈ ಥರ ನಿಂಬೆಹಣ್ಣಲ್ಲಿ ನಾನು 1 ನಿಂಬೆಹಣ್ಣು ಹಾಕೋತಾ ಇದ್ದೀನಿ. 1 kgಗೆ 1 ನಿಂಬೆಹಣ್ಣು ಸಾಕಾಗುತ್ತೆ. ಅದೇ ನೀವು ಅರ್ಧ kg ಕ್ವಾಂಟಿಟಿನಲ್ಲಿ ಮಾಡ್ಕೊಂಡಿದ್ದೀರಾ ಅಂದರೆ ಒಂದು ಅರ್ಧ ನಿಂಬೆಹಣ್ಣನ್ನ ಹಾಕ್ಕೊಳ್ಳಿ. ನಿಂಬೆಹಣ್ಣು ಚೆನ್ನಾಗಿರುತ್ತೆ ಅಲ್ವಾ, ನಾವು ಫಿಶ್ ಫ್ರೈಗೆ ಹಾಕೊಳ್ಳೋದ್ರಿಂದ ಹುಳಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈ ಥರ ಹಿಂಡ್ಬಿಟ್ಟು ಹಾಕೋತಾ ಇದ್ದೀನಿ. ಆಮೇಲೆ ನೀವು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಸ್ವಲ್ಪನ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರಿ ನಾವು ನೀರನ್ನು ಹಾಕಿದ್ರೆ ಅಳತೆ ಮೀರೋಗ್ಬಿಡುತ್ತೆ. ಅದಕ್ಕೇ ಒಂದು ಸ್ವಲ್ಪ ಕಲಸ್ಕೊಂಡು ಅಳತೆ ನೋಡಿಕೊಂಡು ಅದನ್ನು ಒಂದು ಕ್ರೀಮಿ ಬ್ಯಾಟರ್ ಬರೋವರೆಗೂ ನೀವು ಕಲಸ್ಕೋಬೇಕು. ಅಂದರೆ ನೀಟಾಗಿ ಆ ಥರ ಪೇಸ್ಟ್ ಥರ ಕಾಣಿಸ್ಬೇಕು. ಆವಾಗ ನಾವು ಮೀನಿಗೆಲ್ಲ ನೀಟಾಗಿ ಮಸಾಲೆನ ಕೋಟ್ ಮಾಡೋದಕ್ಕೆ ಆಗುತ್ತೆ. ನಾನು ಅಷ್ಟೇ ಫಸ್ಟೇ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಬೈಂಡಿಂಗು ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಬೇಕಾದರೆ ಫ್ರೀಝರಲ್ಲಿ ಇಟ್ಬಿಟ್ರೆ ನೀವು ಅಟ್ಲೀಸ್ಟ್ 1 ಮಂತ್ವರೆಗೂ ನೀವು ಇದನ್ನು ಯಾವಾಗ ಬೇಕೋ ಆವಾಗ ಫ್ರೀಝರಿಂದ ತೆಗೆದ್ಬಿಟ್ಟು ನೀವು ತವ ಮೇಲೆ ಫ್ರೈ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಟೆಲಲ್ಲಿ ಮಾಡೋದಕ್ಕಿಂತ ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿ ಅನಿಸಿದ್ರು ಕೂಡ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಫಿಶ್ ಲವರ್ಸ್ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಈ ಥರ ಮಾಡಿಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ. ತುಂಬಾ ಈಸಿ, ಯಾವುದೇ ಮಸಾಲೆನ ರುಬ್ಬೋ ಅವಶ್ಯಕತೆ ಇರೋದಿಲ್ಲ, ಏನೂ ಇಲ್ಲ. ಲೆಸ್ ಆಯಿಲಲ್ಲಿ ನಾವು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಲೆಸ್ ಆಯಿಲ್ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಲ್ವ. ಅದಕ್ಕೋಸ್ಕರ ನೋಡಿ, ನಾನು ಈ ಥರ ಅಳತೆನಲ್ಲಿ ಕಲಿಸ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈ ಚಿಕ್ಕ ಸ್ಪೂನಲ್ಲಿ ನಾನು ಏನಿಲ್ಲ ಅಂದ್ರೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಕಾಗುತ್ತೆ. 1 kgಗೆ ಇಷ್ಟು ಎಣ್ಣೆ ಸಾಕಾಗುತ್ತೆ. ಒಂದು ಚಿಕ್ಕ ಟೀ ಸ್ಪೂನಷ್ಟು ಎಣ್ಣೆಯಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ತಿಕ್ನೆಸ್ ಸಾರಿ ಹೋಗುತ್ತೆ. ಆಮೇಲೆ ಮತ್ತೆ ನಾವು ಲಾಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಮತ್ತೆ ಅದರಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಅಲ್ವಾ, ಅದಕ್ಕೆ ಇಷ್ಟು ಸಾಕಾಗುತ್ತೆ. ಇಷ್ಟು ತಿಕ್ನೆಸ್ಸಾಗಿ ನಾನು ಕಲಿಸ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಎಲ್ಲನೂ ಇದಕ್ಕೇ ಪಾತ್ರೆನಲ್ಲಿ ಹಾಕಿ ಕಲಿಸ್ಕೋಬೋದು. ಇಲ್ಲ ನನಗೆ ಮುಳ್ಳು ಜಾಸ್ತಿ ಇದೆ ಮೀನಲ್ಲಿ, ಮುಳ್ಳೆಲ್ಲ ಕೈಗೆ ಚುಚ್ಕೊಳ್ಳುತ್ತೆ ಅಂದರೆ ಈ ಥರ ಒಂದೊಂದೇ ಪೀಸಲ್ಲಿ ನೀವು ಈ ಥರ ಕಲಿಸ್ಕೋಬೋದು. ಅಂದರೆ ಅಪ್ಲೈ ಮಾಡ್ಕೋಬೋದು ಫಿಶ್ಗೆಲ್ಲ. ನೋಡಿ ಎಷ್ಟು ತಿಕ್ಕಾಗಿದೆ ಅಲ್ವಾ. ಈ ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲ ಒಳಗಡೆವರೆಗೂ ಇಟ್ಬಿಟ್ಟು
ತುಂಬಾ ಚೆನ್ನಾಗಿರುತ್ತೆ ಮೀನು. ತುಂಬಾ ಸೂಪರಾಗಿರುತ್ತೆ. ನೀವು ಸ್ನ್ಯಾಕ್ಸಾಗಿ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅನ್ನಮ್ಮು, ರಸ, తర్వాత ಸಾಂಬಾರು ಅದ್ರ ಜೊತೆಗೆಲ್ಲ ನೆಂಚ್ಕೊಂಡು ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ನೋಡಿ ಈ ಥರ ಅಪ್ಲೈ ಮಾಡಿಕೊಂಡು ನೀವು ಎತ್ತಿಟ್ಕೋಬೋದು. ಇಲ್ಲ ಅಂದರೆ ನಂತರ ಇದೇ ಥರ ಎಲ್ಲನೂ ಹಾಕಿ ಕಲಸ್ಬಿಟ್ಟು ಇವಾಗ ಲಾಸ್ಟಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಯಾಕೆ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮೀನಿಗೆ ಹಿಡ್ದಿತ್ತಾದ್ಮೇಲೆ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಮೇಲ್ಗಡೆ ಆ ಶುಂಠಿ ಮತ್ತು ಬೆಳ್ಳುಳ್ಳಿ ಘಮ ತುಂಬಾ ಚೆನ್ನಾಗಿರುತ್ತೆ. ಒಳಗಡೆವರೆಗೂ ಹೋಗ್ದಿರ ಒಳಗಡೆ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಹೋಗ್ಬಿಟ್ಟು ಮೇಲ್ಗಡೆ ಇದೊಂಥರ ಸ್ಮೋಕಿ ಫ್ಲೇವರ್ನ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈ ಥರ ಲಾಸ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಸಾಜ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಆವಾಗಲೇ ಹೇಳಿದ ಮೀನು ಖಂಡ ಸ್ವಲ್ಪ ಜಾಸ್ತಿ ಇರೋ ಮೀನು ತೊಗೊಂಡು ಮುಳ್ಳು ಸ್ವಲ್ಪ ಕಡಿಮೆ ಇರೋ ಮೀನು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಏನಿಲ್ಲ ಅಂದರೂ ಒಂದು 2 ಅವರ್ಸ್ ಆದರೂ ಫ್ರಿಜ್ಜಲ್ಲಿ ಎತ್ತಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 1/2 ಅವರ್ ಆದರೂ ಎತ್ತಿಡಿ. ನಾನು ಆವಾಗಲೇ ಹೇಳಿದ ಡೀಪ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನೀವೇನಿಲ್ಲ ಅಂದರೂ ಒಂದು 2 ವಾರವರೆಗೂ ಇದನ್ನು ನೀಟಾಗಿ ಹ್ಯಾಪಿಯಾಗಿ ನೀವು ಯೂಸ್ ಮಾಡಿಕೊಂಡು ತಿನ್ಬೋದು. ನೀವು ಯಾವಾಗ ತಿಂತೀರಾ ಅಂತ ಹೇಳ್ತೀರೋ ಆವಾಗ ನೀವು ಇದನ್ನು ಡೀಪ್ ಫ್ರಿಜ್ಜಿಂದ ತೆಗೆದ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ನೀವು ಮಾಡಿ ಎತ್ತಿಟ್ಕೋಬೋದು. ನಾನಿಲ್ಲೊಂದು 1/2 ಅವರ್ ಎತ್ತಿಟ್ಟಿದ್ದೆ. ಇವಾಗ ಒಂದು ತವ ಇಟ್ಕೊಂಡು ಅದ್ರ ಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ತವ ಕಚ್ಕೊಬಿಡುತ್ತೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಟೋಟಲಾಗಿ ಇಷ್ಟು ಎಣ್ಣೆನಲ್ಲಿ ನಾನು ಫುಲ್ಲು ಇಡೀ ಮೀನನ್ನು ನಾನು ಫ್ರೈ ಮಾಡ್ಕೋಬೋದು. ಅಷ್ಟು ಎಣ್ಣೆನ ನಾನು ಒಂದೇ ಸರಿ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ಎಣ್ಣೆ ಎಲ್ಲ ಕಾದಿದ್ದಾದಮೇಲೆ ಇವಾಗ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರೋ ಫಿಶಸ್ನ ಒಂದೊಂದೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಎಣ್ಣೆಯಲ್ಲಿ ಬಿಟ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಾಗಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಾಗಲಿ ಇಡಕ್ಕೆ ಹೋಗ್ಬೇಡಿ. ಫುಲ್ಲು ಲೋ ಫ್ಲೇಮ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಗ್ಯಾಪ್ ಬಿಟ್ಕೊಂಡು ನೀವು ಇದನ್ನು ಹಾಕ್ಕೋಬೇಕಾಗುತ್ತೆ. ಪಕ್ಕದಲ್ಲೇ ನೀವು ಇದನ್ನು ಫ್ರೈ ಮಾಡೋದಕ್ಕಿಂತ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನೀವು ಇದನ್ನು ಫಿಶಸ್ನ ಹಾಕ್ಕೊಂಡ್ರೆ ಈವನಾಗಿ ಎಲ್ಲ ಕಡೆಯೂ ಈವನಾಗಿ ಬೇಯುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸಖತ್ತಾಗಿರುತ್ತೆ. ಒಂದ್ಸರಿ ಮಿಕ್ಸ್ ಮಾಡ್ತೀರಾ, ಟ್ರೈ ಮಾಡಿ. ಇದನ್ನು ಹಾಕ್ಕೊಂಡು ಇವಾಗ ತಕ್ಷಣ ನಾನು ಇದನ್ನು ಪ್ಲೇಟ್ ಮುಚ್ಕೋತಾ ಇದ್ದೀನಿ. ಅದನ್ನು ಒಂದು 2 to 3 ಮಿನಿಟ್ಸ್ಗೆ ನೀವು ಇದನ್ನು ಟರ್ನ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಈಸಿಯಾಗಿ ಟರ್ನ್ ಮಾಡ್ಕೋಬೋದು. ಎಲ್ಲೂ ಆಯಿಲಲ್ಲಿ ಸಪ್ರೇಟ್ ಆಗಿಲ್ಲ ನೋಡಿ ಮಸಾಲೆ. ಅದಕ್ಕೋಸ್ಕರನೇ ನಾನು ಕಾರ್ನ್ಫ್ಲವರ್ನ ಹಾಕ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲೂ ಫಿಶಸ್ಗೆ ಬಿಟ್ಕೊಂಡಿರೋ ಎಣ್ಣೆನಲ್ಲಿ ಬಿಟ್ಕೊಂಡಿರೋ ಫಿಶ್ಗೆ ತುಂಬಾ ಚೆನ್ನಾಗಿ ಕೋಟ್ ಆಗಿರುತ್ತೆ. ನೋಡಿ ಇದೇ ಥರನೇ ನಾನು ಎಲ್ಲನೂ ಇದೇ ಥರನೇ ಒಂದು 2 ಮಿನಿಟ್ಸ್ ಗ್ಯಾಪ್ ಬಿಟ್ಕೊಂಡು ಈ ಥರ ಮಿಕ್ಸ್ ತಿರುವಾಕೋತಾ ಇರಬೇಕು. ಯಾಕಂದರೆ ಎರಡೂ ಕಡೆ ನೀಟಾಗಿ ಬೇಂದೆ ಅಲ್ವಾ, ಫಿಶ್ ಅನ್ನೋದು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದೇ ಥರನೇ ನಾನು ಎಲ್ಲನೂ ಈ ಥರ ಟರ್ನ್ ಮಾಡಿಕೊಂಡು ಇದು ಕಡೆನೂ ಅಷ್ಟೇ ಒಂದು 15 ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಈಚ್ ಸೈಡು ನೀವು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ನೀವು ಕುಕ್ ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ. ನೋಡಿ ಆಲ್ಮೋಸ್ಟ್ ಆಗೋಗ್ಬಿಟ್ಟಿದೆ. ನೋಡಿ ನಾನು ನಿಮಗೆ ಎತ್ತು ತೋರಿಸ್ತೀನಿ. ಇನ್ನೂ ನಿಮಗೆ ಕ್ರಂಚಿ ಆಗಬೇಕು ಅಂದರೆ ಇನ್ನೊಂದು 5 ಮಿನಿಟ್ಸ್ ನೀವು ಇದೇ ಥರನೇ ಫ್ಲಿಪ್ ಮಾಡ್ಕೊತ ನೀವು ಬೇಯಿಸ್ಕೊಂಡ್ರೆ ಇನ್ನೂ ಕೂಡ ಕ್ರಿಸ್ಪಿಯಾಗಿ ಆಗುತ್ತೆ. ನೋಡಿ ಈ ಥರ ನಾನು ಇದನ್ನು ಇವಾಗ ಎತ್ತಿಟ್ಕೋತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹೋಟೆಲಲ್ಲಿ ನಾವು ಯಾವ ಥರ ಫಿಶ್ ಫ್ರೈನ ಎಂಜಾಯ್ ಮಾಡಿಕೊಂಡು ಫ್ಯಾಮ್ಲಿ ಜೊತೆ ತಿಂತೀವೋ ಅದೇ ಥರನೇ ಈ ಥರ ಸಂಡೇ ಸ್ಪೆಷಲಾಗಿ ಈ ಥರ ಫಿಶ್ ಫ್ರೈನ ಮಾಡಿ ನಿಮ್ಮ ಮಕ್ಕಳಿಗೆ ಆಗಿರ್ಬೋದು, ಹಾಗೆ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಇದನ್ನು ಸರ್ವ್ ಮಾಡಿ ತೋರಿಸಿ. ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಮಾಡೋ ಒಂದು ಲೈಕು ನನಗೆಷ್ಟೋ ಸ್ಫೂರ್ತಿ ಹಾಗೆ ಪ್ರೋತ್ಸಾಹ ಸಿಗುತ್ತೆ. ಹೊಸಬ್ರಿಗೆ ನಿಮ್ಮ ಸಪೋರ್ಟ್ನ ನೀಡಿ ಆಶೀರ್ವಾದ ಮಾಡಿ. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಇದೇ ಥರ ಫಿಶ್ ಫ್ರೈನ ಮಾಡ್ಕೊಂಡು ತಿಂದರೆ ಪ್ರತಿ ಸರಿ ಇದೇ ಥರ ಫಿಶ್ ಫ್ರೈನ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀರಾ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.